ನಮಸ್ಕಾರ ಸ್ನೇಹಿತರೆ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಸ್ಯಾಟ್ಸ್ ಪೋರ್ಟಲ್ಗೆ ಸ್ಕೂಲ್ ಆಗಿನಾದ್ಮೇಲೆ ನಮಗೆ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಒಂದು ಹೊಸ ಮೆನ್ಯೂನ ಆ್ಯಡ್ ಮಾಡಿರ್ತಕ್ಕಂಥದ್ದು ರೀಸೆಂಟ್ಲಿ ಆ್ಯಡೆಡ್ ಮೆನ್ಯೂನಲ್ಲಿ ಶೋ ಆಗ್ತಾ ಇದೆ. ಅಂದರೆ 2025-26ನೇ ಒಂದು ಸಾಲಿಗೆ 6ರಿಂದ 9ನೇ ತರಗತಿಗೆ ಈ ಒಂದು 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳ SA2 ಒಂದು ಎಕ್ಸಾಮ್ನ ಮಾರ್ಕ್ಸನ್ನು ನಾವು ಎಂಟ್ರಿ ಮಾಡತಕ್ಕಂತಹ ಒಂದು ಮೆನು ಇದಾಗಿರ್ತದೆ. ಮತ್ತು ಈ ಒಂದು SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ಈ ಮೆನು ಮೇಲೆ ಕ್ಲಿಕ್ ಮಾಡಿ. SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ರೀಸೆಂಟ್ಲಿ ಆ್ಯಡೆಡ್ ಮೆನುನಲ್ಲಿ ಏನು ಶೋ ಆಗ್ತಾ ಇದೆಯೋ ಆ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಎಂಟರ್ ಕೀವರ್ಡಲ್ಲಿ SA2 ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡ್ತಿದ್ದಂಗೆ ನಿಮಗೆ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಬರುತ್ತೆ. ಆಗ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಈ ಒಂದು ಮೆನುಗಳ ಲಿಸ್ಟಲ್ಲಿ ನೋಡಿ, ಸ್ಕ್ರಾಲ್ ಮಾಡಿ, ಇಲ್ಲಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಇದೆ, ಇದ್ರ ಮೇಲಾದರೂ ಕ್ಲಿಕ್ ಮಾಡಿ. ಮತ್ತು ಇದೇ ಮೆನುನಲ್ಲಿ SA2 ರಿಸಲ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಡಿ, ಅದು ಪಾರ್ಟ್ ಬಿ ಎಂಟ್ರಿ ಮಾಡತಕ್ಕಂತಹ ಮೆನು. ಸೊ ನಾನೀಗ ಈ ಒಂದು ಮೆನುಗಳ ಲಿಸ್ಟಲ್ಲಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ತೇನೆ. SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಸ್ಕ್ರೀನ್ ಬಂತು. ಮೇಲ್ಗಡೆ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರ್ತದೆ. ಅಕಾಡೆಮಿಕ್ ಇಯರು 25-26 ಅಂತ ಇದೆ. ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಳ್ಳಿ, ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಳ್ಳಿ. ಎಕ್ಸಾಮ್ ಬೈ ಡಿಪಾರ್ಟ್ ಆಗಿ SA2 ಅಂತ ಬಂದಿದೆ. ಗ್ರೂಪ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸರ್ಚ್ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಈಗ ಲ್ಯಾಂಗ್ವೇಜಸ್ ಇದೆ ಮತ್ತು ಕೋರ್ ಸಬ್ಜೆಕ್ಟ್ಸ್ಗಳಿದೆ. ಅವುಗಳ ಕೆಳಗಡೆಗೆ 30 ಅಂತ ಪ್ರತಿಯೊಂದು ಸಬ್ಜೆಕ್ಟ್ ಮತ್ತು ಕೋರ್ ಸಬ್ಜೆಕ್ಟು ಲ್ಯಾಂಗ್ವೇಜಸ್ಗೆ 30 ಅಂತ ಮಾರ್ಕ್ಸ್ ಬಾಕ್ಸು ಶೋ ಆಗ್ತಿರುತ್ತೆ. ಅಂದರೆ ನಾವು SA2 ಎಕ್ಸಾಮನ್ನು 30 ಅಂಕಗಳಿಗೆ ಮಾಡಿರುತ್ತೇವೆ. ಅಂದರೆ ಎಕ್ಸಾಮ್ ಮಾಡಬೇಕಾದ್ರೆ ನಾವು 40 ಲಿಖಿತ, 10 ಮೌಖಿಕ, ಒಟ್ಟು 50 ಅಂಕಗಳ SA2 ಎಕ್ಸಾಮ್ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಡಿರುತ್ತೇವೆ. ಮತ್ತು ಈ ಒಂದು ಅಂಕಗಳನ್ನು ನಾವು 30ಕ್ಕೆ ಪರಿವರ್ತಿಸುತ್ತೇವೆ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ಮಾರ್ಕ್ಸು 30 ಅಂತ ಶೋ ಆಗ್ತಿರುತ್ತೆ. ಆಮೇಲೆ ಇಲ್ಲಿ ಸ್ಟೂಡೆಂಟ್ ಲಿಸ್ಟ್ ಇದೆ. ಇಲ್ಲಿ ಶೋನಲ್ಲಿ ಆಲ್ ಅಂತ ಬೈ ಡಿಫಾಲ್ಟಾಗಿ ಬಂದಿರುತ್ತದೆ. ಸೊ ಈಗ ಪ್ರತಿಯೊಬ್ಬ ಇಂಡಿವಿಜುವಲ್ ಸ್ಟೂಡೆಂಟ್ಸ್ನ ಮಾರ್ಕ್ಸನ್ನು ನಾವು ಸಬ್ಜೆಕ್ಟ್ ವೈಸ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ಒಂದು ಲಿಸ್ಟಲ್ಲಿ ಉದಾಹರಣೆಗಾಗಿ ಒಬ್ಬ ಇಂಡಿವಿಜುವಲ್ ಸ್ಟೂಡೆಂಟ್ ನಾವು ಈ ಒಂದು SA2 ಮಾರ್ಕ್ಸ್ ಎಂಟ್ರಿ ಮಾಡಬೇಕಾದ್ರೆ ಆ ಒಂದು ಸ್ಟೂಡೆಂಟ್ ಮುಂದೆ ಇರತಕ್ಕಂಥ ಒಂದು ಸಬ್ಜೆಕ್ಟ್ಗಳಲ್ಲಿ ಲ್ಯಾಂಗ್ವೇಜಸ್ ಮೊದಲಿಗೆ ನಾನಿಲ್ಲಿ ಅದರ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅದಕ್ಕೂ ಮೊದಲು ಇಲ್ಲಿ ಅಟೆಂಡೆನ್ಸ್ನ ಒಂದು ಬಾಕ್ಸ್ ಇರ್ತದೆ. ಅಟೆಂಡೆನ್ಸ್ ಫಿಲ್ ಮಾಡಿದರೆ ಪರ್ಸೆಂಟೇಜ್ ಶೋ ಆಗ್ತಿರುತ್ತೆ. ನೀವು ಅಟೆಂಡೆನ್ಸ್ ಫಿಲ್ ಮಾಡಿರದಿದ್ದರೆ ಪರ್ಸೆಂಟೇಜ್ನ ಒಂದು ಐಕಾನ್ ಮಾತ್ರ ಶೋ ಆಗ್ತಿರುತ್ತೆ. ನಾನೀಗ ಒಂದು ಸಬ್ಜೆಕ್ಟ್ನ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಮಾರ್ಕ್ಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟೂಡೆಂಟ್ ಮುಂದೆ ಇರ್ತಕ್ಕಂಥ ಮಾರ್ಕ್ಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಬ್ಬ ಸ್ಟೂಡೆಂಟು ಈ ಒಂದು ಲ್ಯಾಂಗ್ವೇಜ್ ಅಥವಾ ಸಬ್ಜೆಕ್ಟ್ಗೆ 30 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಆ ಒಂದು ಮಾರ್ಕ್ಸ್ ಎಂಟ್ರಿ ಮಾಡ್ತಿದ್ದಂಗೆ ಆ ಮಾರ್ಕ್ಸ್ಗೆ ಗ್ರೇಡ್ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ಇದೇ ರೀತಿ ಈ ವಿದ್ಯಾರ್ಥಿಯ ಈ ಉಳಿದ ಎಲ್ಲ ಸಬ್ಜೆಕ್ಟ್ಸ್ಗಳ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಿ ಗ್ರೇಡ್ ತಾನಾಗೆ ತಗೊಳ್ಳುತ್ತೆ. ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಹೋಗಿ ಗ್ರೇಡ್ ತಾನಾಗೆ ತೆಗೆದುಕೊಳ್ಳುತ್ತೆ. ಆಬ್ಸೆಂಟ್ ವಿದ್ಯಾರ್ಥಿಗೆ ಆ ಮಾರ್ಕ್ಸ್ ಬಾಕ್ಸಲ್ಲಿ A ಅಂತ ಟೈಪ್ ಮಾಡೋ ಹೊತ್ತಿಗೆ AB ಅಂತ ಆಟೋಮೆಟಿಕ್ಕಾಗಿ ಬರುತ್ತದೆ. ಸೊ ಈ ವಿದ್ಯಾರ್ಥಿಗಳ ಒಂದು ಎಲ್ಲ ಸಬ್ಜೆಕ್ಟ್ಸ್ ಮಾರ್ಕ್ಸ್ ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೋದರೆ ನಿಮಗೆ ಸಬ್ಜೆಕ್ಟ್ಗಳಲ್ಲಿ ಕೋರ್ ಸಬ್ಜೆಕ್ಟ್ ಶೋ ಆಗದಿದ್ದರೆ ನೀವು ಲ್ಯಾಂಗ್ವೇಜ್ ಗ್ರೂಪ್ ಮಾತ್ರ ಶೋ ಆಗ್ತಾಯಿದ್ರೆ ಸೊ ಅದಕ್ಕೋಸ್ಕರ ಒಂದು ಸಲ ಲ್ಯಾಂಗ್ವೇಜ್ ಗ್ರೂಪನ್ನು ಅಸೈನ್ ಮಾಡಿ ಆಗ ಕೋರ್ ಸಬ್ಜೆಕ್ಟ್ಸ್ಗಳು ಬರುತ್ತೆ. ಸೊ ಲ್ಯಾಂಗ್ವೇಜ್ ಗ್ರೂಪನ್ನು ಅಸೈನ್ ಮಾಡೋದು ಹೇಗೆ ಅಂತಕ್ಕಂಥ ವಿಡಿಯೋ ಈಗಾಗಲೇ ನಮ್ಮ ಚಾನಲ್ನಲ್ಲಿದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತು.